ಸೊ ಗೈಸ್, ನಿಮಗೇನಾದರೂ 1 ಮಂತ್ ಆರ್ 2 ಮಂತ್ನಲ್ಲಿ 6 ಪ್ಯಾಕ್ ಆ್ಯಬ್ಸ್ ಬೇಕಂದರೆ ಈ 6 ಎಕ್ಸಸೈಸ್ಗಳನ್ನು ಮಾಡಿ. ಒಂದೇದೇನೆಂದರೆ ಕ್ರಂಚಸ್. ಈ ಕ್ರಂಚಸನ್ನು ಮಾಡೋಕ್ಕಿಂತ ಮೊದಲು, ಅಂದರೆ ಯಾವುದೇ ಒಂದೇ ಆ್ಯಬ್ಸ್ ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾವು ಮುಖ್ಯವಾಗಿ ಗಮನಿಸಬೇಕಾದಂಥ ಪಾಯಿಂಟ್ ಏನಂದರೆ ನಮ್ಮ ಕೋರನ್ನು ಸ್ಟ್ರೆಂಥೆನ್ ಮಾಡೋದು. ಸೊ ಅದಕ್ಕಾಗಿ ನಾವೇನು ಮಾಡಬೇಕಂದ್ರೆ ಈ ಥರ ಮೊದಲಿಗೆ 5 ರೆಪ್ಸ್ ಸ್ಲೋ ಬ್ರೀದಿಂಗ್ ಮಾಡಬೇಕು. ಅಂದರೆ ನಾವು ಯಾವಾಗ ಮೇಲೆ ಹೇಳ್ತೀವಲ್ಲ ಅರ್ಧಕ್ಕೆ, ಆವಾಗ ನಮ್ಮ ಉಸಿರನ್ನು ಹೊರಗೆ ಬಿಡಬೇಕು ಆ್ಯಂಡ್ ಇದನ್ನು ಸ್ಟ್ರೆಂಥೆನ್ ಮಾಡ್ಕೋಬೇಕು. ಇದನ್ನು ನೀವು ಮಾಡದೆ ನೀವು ಡೈರೆಕ್ಟ್ ಕ್ರಂಚಸ್ ಮಾಡೋಕ್ಕೆ ಹೋದರೆ ವರ್ಕೌಟ್ ಫೇಲ್ ಆಗುತ್ತೆ. ಸೊ ಇವಾಗ 1 ಎಕ್ಸಸೈಸ್ ಕ್ರಂಚಸ್. ಈ ಕ್ರಂಚಸ್ ಎದಕ್ಕಂದರೆ ಅಪ್ಪರ್ ಬಾಡಿ ಆ್ಯಬ್ಸ್ ಏನಿರ್ತಾವಲ್ಲ ಅವು ವಿಸಿಬಲ್ ಆಗ್ತವೆ. ಸೊ ಅದಾದ ಕೂಡಲೇ ಸೆಕೆಂಡ್ ಎಕ್ಸಸೈಸ್ ಬಂದುಬಿಟ್ಟು ಲೆಗ್ ರೈಸಸ್. ಇದರಿಂದ ಏನಾಗುತ್ತದೆ ಅಂದರೆ ಲೋವರ್ ಆ್ಯಬ್ಸ್ ವಿಸಿಬಲ್ ಆಗ್ತವೆ ಮತ್ತು ಫ್ಯಾಟ್ ಬರ್ನ್ ಆಗುತ್ತದೆ. ಆ್ಯಂಡ್ ಥರ್ಡ್ ಎಕ್ಸಸೈಸ್ ಬಂದುಬಿಟ್ಟು ಏನಂದರೆ ಇವಾಗ ಸೈಡ್ ಲೆಗ್ ಟಚಸ್. ಈ ಥರ ಮಾಡೋದ್ರಿಂದ ಏನಾಗುತ್ತದೆ ಅಂದರೆ ನಮ್ಮ ಸೈಡ್ ಬೇಲಿ ಏನಿರುತ್ತಲ್ಲ ಅದು ಲೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಫಾಸ್ಟಾಗಿ. ನೀವು ಎಕ್ಸಸೈಸ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಫಾಸ್ಟಾಗಿದ್ದು ವರ್ಕೌಟ್ ಆಗ್ತಿದೆ ಮತ್ತು ಎಷ್ಟು ಒಂಥರ ಫೀಲ್ ಆಗ್ತಾಯಿದೆ ಈ ಸೈಡೆಲ್ಲ ಅಂತ. 2 ಸೈಡ್ಗಳಲ್ಲಿ ಲೋ ಹ್ಯಾಂಡಲ್ ವಿಸಿಬಲ್ ಆಗುತ್ತೆ ಇದರಿಂದ. ಆ್ಯಂಡ್ ಗೈಸ್, ಇವಾಗ ಏನಂದರೆ ಫೋರ್ತ್ ಎಕ್ಸಸೈಸ್ ಈ ಥರ ಕಿಕ್ಸ್ಗಳನ್ನು ಮಾಡಬೇಕು, ಸ್ಲೋ ಕಿಕ್ಸ್. ಈ ಮಾಡೋದ್ರಿಂದ ಏನಂದರೆ ನಮ್ಮ ಮತ್ತೆ ಲೋವರ್ ಬಾಡಿ ಫ್ಯಾಟ್ ಏನಿದೆ ಅದು ಬರ್ನ್ ಆಗುತ್ತೆ. ಅಂದರೆ ನಾವು ಇಲ್ಲಿ ಬ್ಯಾಲೆನ್ಸನ್ನು ಮಾಡ್ಕೊತ ಹೋಗ್ತಾ ಇದ್ದೀವಿ. ಒಂದೇದು ಅಪ್ಪರ್ ಬಾಡಿ, ಸೆಕೆಂಡ್ ಎಕ್ಸಸೈಸ್ ಲೋವರ್ ಬಾಡಿ, ಥರ್ಡ್ ಎಕ್ಸಸೈಸ್ ಸೈಡ್ ಮತ್ತು ಫೋರ್ತ್ ಎಕ್ಸಸೈಡ್ ಲೋವರ್. ಆ್ಯಂಡ್ ಇವಾಗ ಮತ್ತೆ ಫಿಫ್ತ್ ಎಕ್ಸಸೈಸ್ ಏನಿದೆಯಲ್ಲ ಇದು ನಮ್ಮದು ಸೈಕಲ್ ಕ್ರಂಚಸ್. ಈ ಸೈಕಲ್ ಕ್ರಂಚಸ್ ಮಾಡೋದ್ರಿಂದ ಬಾಡಿಯಲ್ಲಿ ಫುಲ್ ಓವರಾಲ್ ಫ್ಯಾಟ್ ಬರ್ನ್ ಆಗುತ್ತೆ ಆ್ಯಂಡ್ ಇಲ್ಲಿ ಫುಲ್ ಕೋರ್ ಸ್ಟ್ರೆಂಥೆನ್ ಆಗುತ್ತೆ. ನಾವು ಇದನ್ನು ಎಷ್ಟು ಫಾಸ್ಟಾಗಿ ಒಂದು 60ರಿಂದ 70-80 ರೆಪ್ಸ್ ಮಾಡಿಬಿಟ್ರೆ ಮುಗಿದೋಯ್ತು. ಎಷ್ಟು ಫಾಸ್ಟ್ ಮಾಡ್ತೀವೋ ಅಷ್ಟು ಎಫೆಕ್ಟ್ ಕೊಡುತ್ತೆ. ಸೊ ಇದಾದ ತಕ್ಷಣವೇ 6th ಎಕ್ಸಸೈಸ್ ಬಂದುಬಿಟ್ಟು ಸೈಡ್ ಲೆಗ್ ಕಿಕ್ಸ್. ಈ ಥರ ನಾವು ಸೈಡ್ ಲೆಗ್ ಕಿಕ್ಸ್ ಮಾಡೋದ್ರಿಂದ ನಮ್ಮ ಲೋ ಆ್ಯಂಗಲ್ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದು ಮಾಡಬೇಕಾದ್ರೆ ಈ ಒಂದು ನೀರಿನ ಬಾಟ್ಲಿಯನ್ನು ಈ ಥರ ಇಟ್ಕೋಬೇಕು. ಅಂದರೆ ಕಂಟ್ರೋಲ್ ಸಿಗುತ್ತೆ ನಮಗೆ ಒಂಥರ. ಅದನ್ನು ನಾವು ಟಚ್ ಮಾಡದೇ ಇರೋ ಹಾಗೆ ನಮ್ಮಲ್ಲೇ ನಾವು ಚಾಲೆಂಜನ್ನು ಹಾಕ್ಕೊಂಡು ಆ ಥರ ಸೈಡ್ ಕಿಕ್ಸ್ ಮಾಡಬೇಕು. ಅಂದರೆ ಅವು ಕರೆಕ್ಟ್ ಪರ್ಫಾರ್ಮ್ ಆಗುತ್ತೆ. ಇದನ್ನು ಒಂದು 30 ಮಾಡಿಬಿಟ್ರೆ ಸಾಕು. ಸೊ ಈ ಥರ ಈ ಒಂದು 6 ಎಕ್ಸಸೈಸ್ಗಳನ್ನು ಮಾಡಬೇಕಾಗುತ್ತದೆ. ಆ್ಯಂಡ್ ಇಷ್ಟು ಮಾಡಿದರೆ 6 ಪ್ಯಾಕ್ ಆ್ಯಬ್ ಬರುತ್ತಾ? ಇಲ್ಲ ಗಾಯ್ಸ್, ಇದು ಒಂದು ರಿಯಾಲಿಟಿ ನಾನು ಹೇಳೋದು. ಇವಾಗ ಇದು ಮಾಡಿದ ಕೂಡಲೇ ನಾವು ಮತ್ತೆ ಏನಂದರೆ ಇವಾಗ ಫ್ಲ್ಯಾಂಕ್ಸ್ ಮಾಡಬೇಕಾಗುತ್ತೆ. ಸ್ಟ್ರೇಟ್ ಫ್ಲ್ಯಾಂಕ್ ಮಾಡಬೇಕಾಗುತ್ತೆ 130 ಸೆಕೆಂಡ್ ಆ್ಯಂಡ್ ಸೈಡ್ ಫ್ಲ್ಯಾಂಕ್ ಮಾಡಬೇಕಾಗುತ್ತೆ 130 ಸೆಕೆಂಡ್ 30 ಸೆಕೆಂಡ್ ಅಂತ, ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್. ಅದು ಆದ ತಕ್ಷಣವೇ ಸೈಡ್ ಹ್ಯಾಂಡ್ ರೈಸಸ್ ಮಾಡಬೇಕಾಗುತ್ತೆ. ಈ ಥರ ನಾನು ಮಾಡ್ತಾಯಿದ್ದೀನಿ ನೋಡಿ, ಇಲ್ಲಿ ಈ ಥರ ನೀವು ಮಾಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಓವರಾಲ್ ಬಾಡಿಯಲ್ಲಿ ಎನರ್ಜಿ ಬರುತ್ತೆ, ಕೋರ್ ಸ್ಟ್ರೆಂಥೆನ್ ಆಗುತ್ತೆ. ನಾವಿವಾಗ ಓನ್ಲಿ ಆ್ಯಬ್ಸ್ ವರ್ಕೌಟ್ ಮಾಡಿದರೆ ನಮ್ಮ ಬಾಡಿ ಒಂಥರ ವೀಕ್ನೆಸ್, ಡಲ್ ಆಗಿಬಿಡುತ್ತೆ, ಸ್ಟ್ರೆಂತ್ ಇರೋದಿಲ್ಲ. ಬಟ್ ಈ ಒಂದು ಫ್ಲ್ಯಾಂಕ್ಸ್ ಎಲ್ಲ ಮಾಡೋದ್ರಿಂದ ಕೋರ್ ಸ್ಟ್ರೆಂತ್ ಹೆಚ್ಚಿಗೆ ಆಗುತ್ತೆ, ಬಾಡಿ ಪಾಶ್ಚರ್ ಕರೆಕ್ಟ್ ಆಗುತ್ತೆ. ಇಷ್ಟಾಯಿತು. ಇಷ್ಟೆಲ್ಲ ಆದಮೇಲೆ 2 ತಿಂಗಳಲ್ಲಿ 6 ಪ್ಯಾಕ್ ಬಂದುಬಿಡುತ್ತಾ? ಬರೋದಿಲ್ಲ ಗಾಯ್ಸ್. 6 ಪ್ಯಾಕ್ ಬರಬೇಕಂದ್ರೆ ಇವಾಗ ಮೇನ್ ಇರೋದೇ ಡಯಟ್. ಈ ಡಯಟ್ನಲ್ಲಿ ನಾವು ಶುಗರನ್ನು ಕಟ್ ಮಾಡಿದರೆ ಅಷ್ಟೇ 6 ಪ್ಯಾಕ್ ವಿಸಿಬಲ್ ಆಗ್ತವೆ. ಇಲ್ಲಾಂದರೆ ಅವು ಒಂಥರ ಬರ್ಫಿ ಥರ ಕಾಣ್ತವೆ. 6 ಪ್ಯಾಕ್ ಕಾಣ್ತವೆ, ಬಟ್ ಏನೋ ಸ್ಕಿನ್ ಮಡಚಿದೆ ಏನೋ ಅನ್ನೋ ಹಾಗೆ ಅನಿಸುತ್ತದೆ. ಅಲ್ಲೆಲ್ಲ ಸ್ಟ್ರೆಚ್ ಮಾರ್ಕ್ ಬಿದ್ದು. ನಿಮಗೆ ಪ್ಯೂವರ್ ಕ್ಲಿಯರ್ 6 ಪ್ಯಾಕ್ ಆ್ಯಬ್ಸ್ ಬೇಕಂದರೆ ಶುಗರನ್ನು ನಾವು ಕಂಟ್ರೋಲ್ ಮಾಡಬೇಕು. ಶುಗರಿ ಫುಡ್ಸನ್ನು ಏನು ತಿನ್ನಬಾರ್ದು. ನೋಡಿ, ಇವಾಗ ನಿಜ ಹೇಳಬೇಕಂದ್ರೆ ನಾನು ಈ ಎಕ್ಸಸೈಸ್ಗಳನ್ನು ಸುಮಾರು ವರ್ಷಗಳಿಂದ ಮಾಡ್ಕೊತಾ ಬಂದಿದ್ದೀನಿ. ಆ್ಯಂಡ್ ನಾನು ಎವ್ರಿ ಇಯರ್ ಅಥವಾ 2 to 3 ಇಯರ್ನಲ್ಲಿ ಒಮ್ಮೆ ಆದರೂ ನಾನು ಒಂದು 6 ಮಂತ್ ಆದರೂ ನಾನು ಟ್ರಾನ್ಸ್ಫಾರ್ಮೇಷನ್ ಮಾಡ್ತೀನಿ. ನನ್ನ ಬಾಡಿಯನ್ನು ಮಾಡ್ಕೊತಾ ನಾನು ಬಂದಿದ್ದೀನಿ. ಈ ಒಂದು ಟ್ರೆಡಿಷ್ನಲ್ ಎಕ್ಸಸೈಸ್ಗಳನ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಯಾವುದೇ ಥರ ಫ್ಯಾನ್ಸಿ ಎಕ್ಸಸೈಸ್ಗಳನ್ನು ನಾನು ಯೂಸ್ ಮಾಡ್ತಾಯಿಲ್ಲ. ಸೊ ಇದರಿಂದಾನೇ ನಾನು ಈ 6 ಪ್ಯಾಕ್ ಆ್ಯಬ್ಸ್ಗಳನ್ನು ವಿಸಿಬಲ್ ಮಾಡ್ಕೊಂಡಿದ್ದೆ. ಆ್ಯಂಡ್ ನಾವು ಈ ಒಂದು ರಜೆ ದಿನಗಳಲ್ಲೆಲ್ಲ ಮ್ಯಾರೇಜ್ಗೆ ಅಲ್ಲಿ ಇಲ್ಲಿ ಭಾಳ ಹೋಗ್ತೀವಿ. ಆವಾಗೆಲ್ಲ ನಾವು ಸ್ವೀಟ್ ತಿನ್ನಬೇಕಾಗುತ್ತೆ, ಕ್ರೇವಿಂಗ್ಸ್ ಆಗುತ್ತಲ್ಲ ಹೆವಿ. ಸೊ ಆ ಒಂದು ಸಂದರ್ಭದಲ್ಲಿ 6 ಪ್ಯಾಕ್ ಹೋಗಿಬಿಡುತ್ತೆ. ಇವಾಗ ನೋಡಿ, ನನ್ನ 6 ಪ್ಯಾಕ್ಸ್ ಎಲ್ಲ ಹೋಗಿಬಿಟ್ಟಿದೆ. ಮತ್ತು ಇವಾಗ ಬರುತ್ತೆ 1-2 ತಿಂಗಳಲ್ಲಿ, ಜೂನ್ ಜುಲೈವರೆಗೂ ವಿಸಿಬಲ್ ಆಗುತ್ತೆ, ಪೂರ್ಣ ವಿಸಿಬಲ್. ಸೊ ಈ ಥರ ಎಕ್ಸಸೈಸ್ಗಳನ್ನು ಮಾಡಬೇಕಾಗುತ್ತೆ. ಯಾರ್ಯಾರು ಹೇಳ್ತಾ ಇದ್ದಾರಲ್ಲ ನಾವು 1 ತಿಂಗಳಲ್ಲಿ 2 ತಿಂಗಳಲ್ಲಿ ಜಸ್ಟ್ ಎಕ್ಸಸೈಸ್ ಮುಖಾಂತರ ಆ್ಯಬ್ಸ್ಗಳನ್ನು ವಿಸಿಬಲ್ ಮಾಡಿಸ್ತೀವಂತ, ಅದು ಪಾಸಿಬಲ್ ಇಲ್ಲ ನನ್ನ ಪ್ರಕಾರ. ಯಾಕಂದರೆ ನಾನು ಟ್ರೈ ಮಾಡಿದ್ದೀನಿ.
ಡಯಟ್ ಈಸ್ ಮೋರ್ ಇಂಪಾರ್ಟೆಂಟ್ ನನ್ನ ಪ್ರಕಾರ ಗಾಯ್ಸ್. ಸೊ ಮಾಡಿ, ಗೊತ್ತಾಗುತ್ತೆ ನಿಮಗೂ. ಆ್ಯಂಡ್ ಭಾಳ ಜನರಿಗೆ ಗೊತ್ತೇ ಇದೆ, ಸಿಕ್ಸ್ ಪ್ಯಾಕ್ ಆ್ಯಬ್ಸ್ ಏನು ಪರ್ಮನೆಂಟ್ ಅಲ್ಲ. ಅದು ಒಮ್ಮೆ ಬಂದುಬಿಟ್ರೆ, ನಾವು ಒಂದು ವಾರ ಸ್ವೀಟ್ಸ್ ತಿಂದುಬಿಟ್ರೆ ಮತ್ತು ಬೆಲಿ ಫ್ಯಾಟ್ ವಿಸಿಬಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ಮೇಂಟೈನ್ ಮಾಡೋಕ್ಕೆ ಪರ್ಮನೆಂಟ್ ಯಾರಿಂದನೂ ಆಗೋದಿಲ್ಲ. ಸೊ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮಾಡಬೇಕು. ಆ್ಯಂಡ್ ಫೋಟೋಶೂಟ್ಸ್ ಎಲ್ಲ ಮಾಡಿಕೊಂಡು ಮತ್ತೆ ನಮ್ಮ ಸ್ವೀಟ್ಸ್ ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇಷ್ಟನ್ನು ಮಾಡ್ಕೊತ ಹೋಗಿ, ನಿಮಗೆ ಗೊತ್ತಾಗುತ್ತೆ ಗಾಯ್ಸ್. ಆ್ಯಂಡ್ ನನಗೆ ಈ ಒಂದು ಎಕ್ಸಸೈಸ್ಗಳ ನೇಮ್ಗಳು ಪ್ರಾಪರಾಗಿ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಬುಕ್ ನೋಡಿ ಆ ನೇಮ್ಸ್ನ ಓದಿ ಇದು ಈ ಎಕ್ಸಸೈಸ್ ಈ ಥರ, ನೋ ಗೈಸ್, ನಾನು ಆ ಥರ ಮಾಡೋದಿಲ್ಲ. ನಾನೇನು ಮಾಡ್ತೀನಿ ಅಂದರೆ, ಜಸ್ಟ್ ನಾನು ಒಮ್ಮೆ ಎಕ್ಸಸೈಸನ್ನು ನೋಡಿದ ಕೂಡಲೇ ಟ್ರೈ ಮಾಡ್ತೀನಿ. ನಾನು ಟ್ರೈ ಮಾಡಿದ ಮೇಲೆ ಅದು ನನ್ನ ಬಾಡಿಗೆ ಸೂಟ್ ಆದರೆ ಅಷ್ಟೇ ನಾನು ಎಕ್ಸಸೈಸ್ಗಳನ್ನು ಮಾಡ್ತೀನಿ. ಸೊ ಹಾಗಾಗಿ ಏನಂದರೆ, ಈ ಎಕ್ಸಸೈಸ್ಗಳ ನೇಮ್ಗಳನ್ನು ನಾನು ಪ್ರನೌನ್ಸ್ ಮಾಡುವಲ್ಲಿ ತಪ್ಪಾಗಿರಬಹುದು, ನೇಮ್ಗಳು ಕರೆಕ್ಟ್ ಇಲ್ಲದೆ ಇರ್ಬೋದು. ಸೊ ನೇಮ್ಗಳ ಬಗ್ಗೆ ಥಿಂಕ್ ಮಾಡಬೇಡಿ ಗೈಸ್, ಜಸ್ಟ್ ಡೂ ಇಟ್ ಎಕ್ಸಸೈಸಸ್, ವರ್ಕೌಟ್ಸ್, ಆ್ಯಂಡ್ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಇದು.